ಮುಖ್ಯ ರಸ್ತೆಯಲ್ಲಿರೋದು ತುಂಬ ಇತಿಹಾಸ ಇರುವಂಥದ್ದು ಹಳೆಯ ದೇವಸ್ಥಾನ ಇತ್ತು. ಇದು 50 ವರ್ಷ ಆಯಿತು ಜೀರ್ಣೋದ್ಧಾರ ಆಗಿ. ಈ ಹೊಸದಾಗಿ ಕಟ್ಟಿರೋದು. ಮುಂಚೆ ಚಪ್ಪಡಿ ಕಲ್ಲು ಮಣ್ಣು ಇದರಲ್ಲಿತ್ತು. ಇದು ಆ ಹಿರಿಯರಲ್ಲಿ ಫೋಟೋ ಏನು ಹಾಕಿದ್ದೀವಿ, ಅಲ್ಲೇನು ಹಿರಿಯರಲ್ಲಿ ಫೋಟೋ ದೇವಸ್ಥಾನ ಮುಂಭಾಗದಲ್ಲಿ ಏನು ಫೋಟೋ ಹಾಕಿದ್ವಿ, ಅವರೆಲ್ಲ ಅಷ್ಟು ಸೇರಿಕೊಂಡು ಅವಾಗ ಇದನ್ನ ಕಟ್ಟಿದ್ದು. ಇದನ್ನ ನಾವು ಹಂಗೆ ಅವರು ಕಂಟಿನ್ಯೂ ನಾವು ನೆಕ್ಸ್ಟ್ ಜನರೇಷನ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಭಾರಿ ಶಕ್ತಿ ದೇವತೆ. ಮತ್ತೆ ಇದು ಇದೆ ಅಂದೆಲ್ಲ ದಸರಾದಲ್ಲೂ ತುಂಬ ಇದು 9 ದಿನ ನವರಾತ್ರಿ ಪೂಜೆನೂ ನಡೆಯುತ್ತೆ ಅವಾಗ ವರ್ಷದಲ್ಲಿ. ಇದು ಈ ಸತಿ ಗ್ರ್ಯಾಂಡ್ ಆಗಿ ಒಂದು ಸ್ವಲ್ಪ 50 ವರ್ಷದಲ್ಲಿ ಮೂರು ದಿನ ಪ್ರೋಗ್ರಾಮ್ ಇಟ್ಕೊಂಡಿದೆ. 3 ದಿನ ಹೋಮ, ಚಂಡಿಕಾ ಹೋಮ, ನವಗ್ರಹ ಹೋಮ, ಎಲ್ಲ ಫುಲ್ ಎಲ್ಲ ಸುದರ್ಶನ ಹೋಮ ಎಲ್ಲ ಹೋಮಗಳು ಮಾಡ್ತಾ ಇದ್ವಿ. ಆಮೇಲೆ ಕಲ್ಯಾಣೋತ್ಸವ ಮಾಡ್ತಾ ಇದ್ವಿ. ನಾಳೆ ಕಲ್ಯಾಣೋತ್ಸವ ಇದೆ ಸಾಯಂಕಾಲ. ನಾಡ್ದು ಚಂಡಿಕಾ ಹೋಮ ಮುಗಿಸಿ ಪ್ರತಿಷ್ಠಾಪನೆ ನಾಳೆ ನಂಜಾದತ್ತ ಸ್ವಾಮೀಜಿಯವರು ನಾಳೆ ನಾಡ್ದು ಬರ್ತಾ ಇದ್ದಾರೆ. ಶುಕ್ರವಾರ. ಪವಾಡ ಪವಾಡ ಅಂದ್ರೆ ನಮ್ಮ ದೇವಸ್ಥಾನದ ಪವಾಡನ ಅದೊಂದು ಹೇಳ್ತೀನಿ ಇತಿಹಾಸ. ಹೋದ್ಸತಿ ಏನಾಯ್ತು, ಇದೇ ನಮ್ಮ ಐನೋರುಗಳು ಸಂಭಾವನೆ ಕೊಟ್ಟಿದ್ರಿ ನಾವು ದುಡ್ಡನ್ನ. ಬ್ಯಾಗ್ನ ತಗೊಂಡು ಇಲ್ಲೆಲ್ಲ 2 ವೀಲರ್ ಮೇಲೆ ಇಟ್ಬಿಟ್ಟು ಸಾಮಾನೆಲ್ಲ ತಗೊಂಡು ಆಟೋಲಿ ಇಟ್ಕೊಂಡು ಹೋಗ್ಬಿಟ್ರು. ಯಾವುದೋ 2 ವೀಲರ್ ಮೇಲೆ ಇಟ್ಬಿಟ್ಟು ಆ ದುಡ್ಡನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಆಮೇಲೆ ಮನೆಗೆ ಹೋಗಿ ನೋಡ್ತಾರೆ ಬ್ಯಾಗೇ ಇಲ್ಲ. ಆಮೇಲೆ ಮತ್ತೆ ವಾಪಸ್ ಬಂದರು ಅದೇ ಆಟೋಲ್ಲಿ. ಬಂದು ನೋಡಿದ್ರೆ ಅದೇ ಗಾಡಿ, ಅದು ಯಾರ್ದೋ ಗಾಡಿ, ಅದೇ ಗಾಡಿ ಮೇಲೆ ಹಂಗೆ ದುಡ್ಡು ಹಂಗೆ ಇದು ದುಡ್ಡು ಅಲ್ಲೇ ಹಂಗೆ ಇದೆ. ಅವತ್ತು ಇದೇ ಐನೋರುಗಳು ಇದ್ರ ಮೇಲೆ ನನ್ನ ನಂಬಿಕೆ ಇದೆಯಪ್ಪ ಅಂತ ಇದೊಂದು ಪವಾಡ. ಒಂದು ಪವಾಡ ಹೇಳ್ತಾರೆ. ಉಮಾಶಂಕರ್ ಅಂತ ಈ ದೇವಸ್ಥಾನದ ಅಧ್ಯಕ್ಷ. ನಾವು ಹುಟ್ಟಾಗಿಂದ ಇಲ್ಲೇ ಇರೋದು. ಸೊ ಅವಾಗಿಂದ ನೋಡಿದ್ದೀರಿ. ನಮ್ಮ ತಂದೆಯವರು ಎಲ್ಲ ಮಾಡಿದ್ದಾರೆ. ಎಷ್ಟು ವರ್ಷದಿಂದ ನೀವು ದೇವಸ್ಥಾನಕ್ಕೆ? ನಾನು ಟ್ರಸ್ಟಿಯಾಗಿ 2001ರಿಂದ ಟ್ರಸ್ಟಿಯಾಗಿ ಇನ್ನೊಂದು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈ ವರ್ಷ 50ನೇ ವರ್ಷ ಸಂಭ್ರಮ. ಏನು ಸರ್ ವಿಶೇಷ? ವಿಶೇಷ ಅಂದರೆ ದೇವರು ಮುಂಚೆ ಚಿಕ್ಕದಾಗಿತ್ತು, ಹಂಗೆ ದೊಡ್ಡದು ಡೈಲಿ ದೊಡ್ಡದಾಗೆ ಬೆಳೀತಾ ಇದೆ. ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಶಕ್ತಿನೂ ಇದೆ. ಒಂದ್ಸಲಿ ಯಾರನ್ನ ಬಂದರೆ ಶುಕ್ರವಾರ ಅಥವಾ ಮಂಗಳವಾರ ಬಂದ್ಬಿಟ್ಟು ಒಂದ್ಸಲಿ ಬಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್. ಸರ್ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಇವತ್ತು ಸೇರಿದ್ದೀರಾ, ಏನು ಸರ್ ವಿಶೇಷ ಅಂದರೆ 50ನೇ ವರ್ಷ ವಾರ್ಷಿಕೋತ್ಸವನ ಎಲ್ಲ ಚಿಕ್ಕದಿದೆ, ದೊಡ್ಡ ಮಟ್ಟದಲ್ಲಿ ಚಿಕ್ಕ ಮಟ್ಟಲಿದೆ. ಇನ್ನೂ ಇಂಪ್ರೂವ್ ಆಗಲಿ ದೇವರಿಗೆ ಶಕ್ತಿ. ಎಷ್ಟು ಜನ ಒಂದು ಭೇಟಿ ನೀಡೋ ಒಂದು ನಿರೀಕ್ಷೆ ಇದೆ ಸರ್ 3 ದಿವಸದಾಗಿ? 5,000 ಮೇಲೆ. ಊಟನೂ ಇದೆ 8ನೇ ತಾರೀಕು. ಅದು ಒಂದು 3,000ರಿಂದ 3,500 ಜನ ಊಟಕ್ಕೆ. ಜಗದ್ಗುರುಗಳು ಕೂಡ ಅವರು ಬರ್ತಾರೆ. ಗೋಪಿನಾಥ್ MG ಸ್ವಾಮಿ. ನಾವು ಹುಟ್ಟಿದ್ದು ಇದೇ ಊರಲ್ಲಿ, ಇದೇ ಬೆಳೆದಿರೋದ್ರಿಂದ ದೇವಸ್ಥಾನದಲ್ಲಿ ಯಾವಾಗ ಬರ್ತಾ ಇರ್ತೀರಿ, ಹೋಗ್ತಾ ಇರ್ತೀರಿ. ವಾರ್ಷಿಕೋತ್ಸವ 50ನೇ ವಾರ್ಷಿಕೋತ್ಸವದಲ್ಲಿ ನಮಗೊಂದು ಪೂಜೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮೈಸೂರು ಮಂಡಳಿಯಿಂದ. ಅವರಿಗೆಲ್ಲರಿಗೂ ಕೃತಜ್ಞತೆಗಳು. ಆಮೇಲೆ ಡೈಲಿ ಹೋಮ ನಡೀತಾ ಇದೆ. ಆಮೇಲೆ ದಿಗ್ಬಂಧನ ಆಗಿದೆ ದೇವರಿಗೆ. ಅದೆಲ್ಲ ಪೂಜೆ, ಕಲಶ ಪ್ರತಿಷ್ಠಾಪನೆ, ಅನ್ನದಾನ ಪ್ರೋತ್ಸಾಹ ಇರ್ತದೆ, ಎಲ್ಲ ಇರುತ್ತೆ ಸರ್. ನಾವೇನಾದ್ರು ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ದೇವಿ ನೆರವೇರಿಸ್ಕೊಡ್ತಾಳೆ. ನಾವು ಸಂಕಲ್ಪ ಮಾಡ್ಕೊಂಡ್ವಿ, ಅದಂತೆ ನೆರವೇರಿದೆ. ಸೊ ಅದಕ್ಕೆ ತುಂಬ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಎಲ್ಲರೂ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸ್ತಾ ಇದ್ದಾರೆ. ದಿನೇ ಅಭಿವೃದ್ಧಿ ಹೊಂದ್ತಾ ಇದೆ ದೇವಸ್ಥಾನ. ಪ್ರತಿ ಅಮಾವಾಸ್ಯೆಗೂ ಪೂಜೆ, ಅನ್ನದಾನ ನಡೀತಾ ಇದೆ. ಅದರಿಂದ ದೇವಿ ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ನಾವು ಮದುವೆ ಆಗಿ 25 ಇಯರ್ಸ್ ಆಯಿತು. ಆಗಿನಿಂದನೂ ಬರ್ತಾನೆ ಇದ್ದೀವಿ ಸರ್. ಇವತ್ತು 50ನೇ ವರ್ಷದ ಸುವರ್ಣ ಮಹೋತ್ಸವ ವಾರ್ಷಿಕೋತ್ಸವ ಇರೋದ್ರಿಂದ ವಿಶೇಷ ಪೂಜಾ ವಿಧಾನಗಳು ನೆರವೇರ್ತಾ ಇದೆ. ಇದ್ರಲ್ಲಿ ನಮಗೂ ಭಾಗವಹಿಸೋದಕ್ಕೆ ಅನುಕೂಲ ಮಾಡ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಾಗಮಣಿ ಅಂತ. ಮೋಹನ್ ಕುಮಾರ್ ಜಿ ಅಂತ ಒಬ್ಬ ನಾದಸ್ವರ ಕಲಾವಿದ. ಇದು ಮುನ್ನರೇಡಿಪಾಳ್ಯ ಬಂದು ನಮ್ಮ ತಾತ, ನಮ್ಮ ಅಜ್ಜಿ ಇಲ್ಲೇ ಹುಟ್ಟಿ ಬೆಳೆದಿರುವಂಥ ಒಂದು ನಮ್ಮೂರು. ಇದು ನಮ್ಮ ತಾಯಿಯವರು ಮುನ್ನರೇಡಿಪಾಳ್ಯ, ತಂದೆಯವರು ಬಂದು ನಾಗಶೆಟ್ಟಿ. ಹಾಗಾಗಿ ಎಲ್ಲ ಟ್ರಸ್ಟ್ ವತಿಯಿಂದ ನನಗೆ ಇಲ್ಲಿ ಸೇವೆ ಮಾಡೋದಕ್ಕೆ ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ರು. ನವರಾತ್ರಿ ದಿನ 9 ದಿನ ಸೇವೆ ಮಾಡ್ತೀನಿ. ಸೊ ಇಲ್ಲಿ ಭಾಳಷ್ಟು ಜನಕ್ಕೆ ಅನ್ನದಾನ ಮಾಡ್ತಾರೆ. ಅಮಾವಾಸ್ಯೆ ದಿನ ಉಚಿತ ದೇವ್ರ ಸೇವೆ ಅಂತ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸಣ್ಣ ದೇವಸ್ಥಾನ ಆಯಿತು, ಈಗ ದೊಡ್ಡದಾಗಿ ಚೌಟ್ರಿ ಎಲ್ಲ ಮಾಡಿದ್ದಾರೆ. ಆಮೇಲೆ ನವರಾತ್ರಿ ದಿನ ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಅಷ್ಟು ಜನಕ್ಕೂ ಇಲ್ಲಿ ಮಹೇಶ್ವರಮ್ಮ ದೇವಸ್ಥಾನದ ವತಿಯಿಂದ ದೋಸೆ, ಇಡ್ಲಿ ಎಲ್ಲಾನು ಒಳ್ಳೆ ಒಂದು ಸೇವೆ ಕರ್ತೆ ನಮ್ಮ ದೇವಸ್ಥಾನದಲ್ಲಿ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಸೊ ಏನು ಬೆಂಗಳೂರಿನ ನಮ್ಮ ಮುನಿರೆಡ್ಡಿಪಾಳ್ಯ ಮುಖ್ಯ ರಸ್ತೆಯಲ್ಲಿರುವಂತ ಏನು ನಮ್ಮ
ಶ್ರೀ ಮಹೇಶ್ವರಮ್ಮ ದೇವಸ್ಥಾನ ಸುಮಾರು ವರ್ಷದ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ. ತುಂಬಾ ಒಂದು ಶಕ್ತಿಪೀಠವಾಗಿರುವಂತ ಈ ಒಂದು ದೇವಸ್ಥಾನ 50 ವಸಂತಗಳ ಪೂರೈಸಿರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ 3 ದಿವಸಗಳ ಕಾಲ ವಿಶೇಷವಾದಂತಹ ಒಂದು ಪೂಜಾ ಕೈಕರ್ಯಗಳು, ಹೋಮ ಹವನಗಳ ಮುಖಾಂತರ, ಮತ್ತೆ ಇಲ್ಲಿ ಸ್ಥಳೀಯವಾಗಿ ಏನು ಅಧ್ಯಕ್ಷ ಉಮಾಶಂಕರ್ ಅವರಾಗಿರ್ಬೋದು, ಮತ್ತೆ ಸುಮಾರು ಮಹನೀಯರು, ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಹನೀಯರು ಎಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಆಲ್ಮೋಸ್ಟ್ ಏನು ಈ ಒಂದು ದೇವಸ್ಥಾನ ನಂಬಿಕೆಗೆ ಮತ್ತೊಂದು ಹೆಸರಂತಾನೆ ಹೇಳ್ಬೋದು. ಯಾವುದೇ ಒಂದು ನಂಬಿಕೆ, ಯಾವುದೇ ಒಂದು ನೀವು ಅನ್ಕೊಂಡಿರೋ ಒಂದು ಕೆಲಸ ಆಗ್ಬೇಕಂದ್ರೆ ನಂಬಿಕೆನೇ ಮುಖ್ಯ, ನಂಬಿಕೆನೇ ದೇವರು ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಸುಮಾರು ಭಕ್ತವೃಂದ ಈ ಒಂದು ದೇವರನ್ನ ನಂಬಿ ಆರಾಧನೆ ಮಾಡ್ತಾ ಇರೋಂಥದ್ದು. ಈ ಒಂದು 50ನೇ ವರ್ಷದ ವಾರ್ಷಿಕೋತ್ಸವ 3 ದಿವಸಗಳ ಕಾಲ ನಡೀತಾ ಇದೆ. ಇವತ್ತಿಂದ ಸ್ಟಾರ್ಟ್ ಆಗಿ ಶುಕ್ರವಾರ ಶನಿವಾರವರೆಗೂ ನಡೀತಾ ಇದೆ. ಅದರಲ್ಲಿ ಆಲ್ಮೋಸ್ಟ್ ಶುಕ್ರವಾರ ಜಗದ್ಗುರುಗಳು ಕೂಡ ಭೇಟಿ ನೀಡ್ತಾ ಇದ್ದಾರೆ. ಪರಮ ಪೂಜ್ಯ ಜಗದ್ಗುರುಗಳು ಅವರು ಕೂಡ ಭೇಟಿ ನೀಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಮತ್ತೆ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಸಂತೋಷ ಆದ್ಯ ಮಹಾರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ನಮಸ್ತೆ.
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.